ಮುಳಬಾಗಿಲು ಕ್ಷೇತ್ರದ ರಾಜಕೀಯ ಇತಿಹಾಸವನ್ನು ತಿರುವಿ ಹಾಕಿದರೆ ಅಲ್ಲಿ ಅಗ್ರಗಣ್ಯರಲ್ಲಿ ನಿಲ್ಲುವ ಹೆಸರು ಮಾಜಿ ಸಚಿವ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರದ್ದು. ಕ್ಷೇತ್ರದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಯನ್ನು ಜನ ಇಂದಿಗೂ ಕೊಂಡಾಡುತ್ತಾರೆ. ಇದೀಗ ಅದೇ ಧೀಮಂತ ನಾಯಕನ ನೆನಪಿನಲ್ಲಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಸೇವೆ ಸಲ್ಲಿಸಿದೆ. ಮುಳಬಾಗಿಲು ತಾಲೂಕಿನಲ್ಲಿ ದಿವಂಗತ ಆಲಂಗೂರು ಶ್ರೀನಿವಾಸ್ ಕೇವಲ ಶಾಸಕರಾಗಿರಲಿಲ್ಲ, ಜನರ ಪಾಲಿನ ನೆಚ್ಚಿನ ನಾಯಕರಾಗಿದ್ದರು. ವಿಧಾನಸೌಧದಲ್ಲಿ ಅಸೆಂಬ್ಲಿ ಟೈಗರ್ ಎಂದೇ ಪ್ರಸಿದ್ಧಿ ಪಡೆದಿದ್ದ ಇವರು ಪೌರಾಡಳಿತ ಹಾಗೂ ತೋಟಗಾರಿಕೆ ಸಚಿವರಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ಮುಳಬಾಗಿಲು ತಾಲೂಕಿನಾದ್ಯಂತ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಜನಮಾನಸದಲ್ಲಿ ಹಸಿರಾಗಿವೆ. ಮೂಲಸೌಕರ್ಯಗಳ ಅಭಿವೃದ್ಧಿಯ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರು ನೀಡಿದ ಕೊಡುಗೆ ಅತ್ಯಂತ ಗಮನಾರ್ಹವಾದುದು. ತಮ್ಮ ಅಧಿಕಾರಾವಧಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಹೊಸ ಶಾಲೆಗಳ ನಿರ್ಮಾಣಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜುಗಳನ್ನು ನಿರ್ಮಿಸುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಭದ್ರ ಬುನಾದಿ ಹಾಕಿದ್ದರು. ಹೀಗೆ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಿದ್ದ ಇಂತಹ ಅಪ್ರತಿಮ ನಾಯಕನ ಸೇವೆ ಸದಾಕಾಲ ಸ್ಮರಣೀಯವಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇದೀಗ ಸಮಾಜಮುಖಿ ಹೆಜ್ಜೆಯಿಟ್ಟಿದೆ. ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಜ್ಞಾಪಕಾರ್ಥವಾಗಿ ಗುಡಿಪಲ್ಲಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ದಿವಂಗತ ಶ್ರೀನಿವಾಸ್ ಅವರ ಹುಟ್ಟೂರಾದ ಆಲಂಗೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ವಿಶೇಷವೆಂದರೆ ಈ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಪುತ್ರಿ ಡಾ ಭವಾನಿಯವರ ಸಮರ್ಥ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ. ಅಲ್ಲದೆ ದಿವಂಗತ ಶ್ರೀನಿವಾಸ್ ಅವರ ದತ್ತುಪುತ್ರ ಎಂದೇ ಕರೆಯಲ್ಪಡುವ ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರು ಈ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದು ತಮ್ಮ ನೆಚ್ಚಿನ ನಾಯಕನ ಹಾದಿಯಲ್ಲೇ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಭಿವೃದ್ಧಿಯ ಹರಿಕಾರರಾಗಿದ್ದ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಹೆಸರು ಮತ್ತು ಸೇವೆ ಮುಳಬಾಗಿಲು ತಾಲೂಕಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬೇಕು ಎನ್ನುವುದೇ ಈ ಟ್ರಸ್ಟ್ನ ಪ್ರಮುಖ ಉದ್ದೇಶ. ಬಡ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಮೂಲಕ ಡಾ ಭವಾನಿ ಹಾಗೂ ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸಾಗುತ್ತಿರುವ ಈ ದಾರಿ ನಿಜಕ್ಕೂ ಶ್ಲಾಘನೀಯ. ಟ್ರಸ್ಟ್ ಮಾಡಿರೋದೇ ಅವರ ಸೇವಾ ಕಾರ್ಯಕ್ರಮ ಮಾಡ್ಕೋಬೇಕಂತ, ಅವ್ರ ಹೆಸರಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೋತ್ಸಾಹಕರಾಗಿ ನಮ್ಮ ಅಕ್ಕ ಅವರು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಭವಾನಕ್ಕ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ತನ್ವೀರನ್ನಾಗಲಿ, ಅಪ್ಸರ ಆಗಲಿ, ಭಾಷಾ ಬೈ, ಚಿನ್ನಿ, ಹರಿ, ನಮ್ಮ ಬೈಚಪ್ಪಣ್ಣ ಸದಸ್ಯರು ಎಲ್ಲ ಸೇರಿ ಇದಕ್ಕೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸ. ಸಿನನ್ನ ಅವ್ರ ಹೆಸರಲ್ಲಿ ಮಾಡ್ಬೇಕಂತಂದ್ರೆ ಅವರು ಮಾಡಿರುವ ಸೇವಾ ಕಾರ್ಯಕ್ರಮಗಳು ಎಲ್ರಿಗೂ ಗೊತ್ತಿರೋದು ತಾಲೂಕಲ್ಲಿ. ನಾನು ಹೇಳೋದಕ್ಕಂತೂ ದೊಡ್ಡವರು ಹೇಳೋದ ಚಂದ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮಾಡಿರೋ ಕಾರ್ಯಕ್ರಮಗಳು ನಾನು ಹೇಳೋದಕ್ಕೆ ನಾನು ಚಿಕ್ಕವನ ಆಗ್ತೀನಿ. ಅದೇ ರೀತಿ ಅವ್ರ ಹೆಸರು ನಾನೇನು ಹೊಸದಾಗಿ ಉಳಿಸ್ಬೇಕಿಲ್ಲ. ಈ ತಾಲೂಕ್ ಜನ ಇರೋವರೆಗೂ ಇಡೀ ಎಲ್ಲ ಸ್ಟೇಟಲ್ಲೇ ಗೊತ್ತಿರೋದೆ ಅವರು. ಅಸೆಂಬ್ಲಿ ಟೈಗರು ಆ ತರ ಖ್ಯಾತಿ ಪಡೆದಿರೋರು. ಅದೇ ರೀತಿ JDS ಪಕ್ಷದಲ್ಲೇ ಆಗ್ಲಿ, ಇವತ್ತು ಅಣ್ಣವ್ರು ಬದುಕಿದ್ರೆ JDS ಪಕ್ಷದಲ್ಲಿ ಸ್ಟೇಟ್ ಅಲ್ಲಿ ಅವರು ಮೇನ್ ಪಿಲ್ಲರ್ ಆಗಿರ್ತಾ ಇದ್ರು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ನೋಡ್ತಾ ಇದ್ದೆ, ಕುಮಾರಣ್ಣ ಅವರು ನಮ್ಮ ಅಪ್ಪಾಜಿ ಅವರು, ದೇವೇಗೌಡ ಅಪ್ಪಾಜಿ ಅವರು ಅವ್ರನ್ನ ಎಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತಿದ್ರು. ಅದನ್ನ ನಾನು ಜೋಡಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಅದೇ ರೀತಿ ಕೆಲವು ಕಾರಣಾಂತರಗಳಿಂದ ದೇವರು ಅವ್ರನ್ನು ನಮ್ಮಿಂದ ಎಲ್ಲರಿಂದ ದೂರ ಪಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕಂತ, ನಿಜವಾಗ್ಲೂ ಶಾಶ್ವತವಾಗಿ ಉಳಿಯೋ ಕೆಲಸಗಳು ಅವ್ರು ತುಂಬಾ ಮಾಡಿದ್ದಾರೆ. ಸುಮಾರು ಅನುದಾನಗಳು ಮಾಡಿ ಶಾಲಾ ಕಾಲೇಜುಗಳಾಗ್ಲಿ, ಹಾಲ್ ಡೈರಿಗಳಾಗ್ಲಿ, ಏನು ಮೂಲಭೂತ ಸೌಕರ್ಯಗಳು ನಮ್ಮ ತಾಲೂಕಲ್ಲಿ ಬೇಕು ಹಳ್ಳಿಗಳಿಗೆ ರೋಡ್ಗಳಿಂದ ಹಿಡಿದು ಅವರು ಆಲ್ಮೋಸ್ಟ್ ಮಾಡಿದ್ದಾರೆ. ಆ ಟೈಮಲ್ಲೇ ಮಾಡಿದ್ದಾರೆ. ನನ್ನ ಪ್ರಕಾರ ಇವಾಗ ಏನ್ ಮಾಡಿದ್ರು ಅದು ಡೆಮಾಲೇಷನ್ ಮಾಡ್ಕೊಂಡು ಹೊಸದಾಗಿ ಮತ್ತೆ ಏನಾದ್ರೂ ಅದು ಹಳೇದಾದ್ರೆ ಹೊಸ ಕಟ್ಟೋ ತರ ಮಾಡ್ಬೇಕು ಹೊರತು ಅವರೆಲ್ಲ, ಯಾಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು ಅಣ್ಣ ಅವರು. ಅದರಿಂದ ಅವ್ರಿಗೆಲ್ಲ ರೈತರ ಕಷ್ಟ ಅಂತ ಏನು ಗೊತ್ತು. ಹಾಲು ಎತ್ಕೊಂಡು ಹೋಗಕ್ಕೆ ದೂರ ಆದ್ರೆ ಒಂದು ಊರಲ್ಲಿ ಡೈರಿ ಮಾಡ್ಬೇಕಂತ ಅನೇಕ ಊರುಗಳಲ್ಲಿ ಡೈರಿ ಮಾಡಿಕೊಟ್ಟು ಅನೇಕ ನಮ್ಮ ಗಣ್ಯ ವ್ಯಕ್ತಿನ ಲೀಡರ್ ಆಗಿ ಬೆಳೆಸಿ ಅಣ್ಣ ಅವರು ಎಲ್ರನ್ನೂ ಆಗ್ಲಿ ದೂರ ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಉಳಿಬೇಕಂತ ನನಗೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರ ಹತ್ರ ಬೆಳೆಯಕ್ಕೆ ಒಂದು ದೇವ್ರು ನನಗೆ ಅವಕಾಶ ಕೊಟ್ಟು ಇವತ್ತು ಎಷ್ಟೋ ಕಲ್ತಿದ್ದೀನಿ.
ಇನ್ನೂ ಕಲಿಬೇಕಾಗಿದೆ. ಏನು ನಾನು ಕಲ್ತಿಲ್ಲ, ಇನ್ನೂ 0% ಇದ್ದೀನಿ. ಪ್ರತಿಯೊಬ್ಬರು ಒಬ್ಬರಿಗೆ ಸಹಾಯ ಮಾಡೋ ಗುಣ ದೇವ್ರು ಕೊಡ್ಬೇಕು. ಯಾಕಂದ್ರೆ ಇರೋರೆಲ್ಲ ದಾನ ಮಾಡಕ್ಕಾಗಲ್ಲ, ಅದೇ ರೀತಿ ದಾನ ಮಾಡೋರೆಲ್ಲ ಇರೋರೇ ಇಲ್ಲ. ಭವಾನಿ ಅಕ್ಕ ಅವರು ಈ ಕಾರ್ಯಕ್ರಮ ಕೈಗೊಂತಾ ಇದ್ದಾರೆ. ಇದು ಅವ್ರು ಏನೋ ನಮ್ಮ ಹತ್ರ ದುಡ್ಡಿದೆ ಬುಕ್ಸ್ ಕೊಡೋಣ ಅನ್ನೋ ಉದ್ದೇಶ ಅಲ್ಲ. ಇದಕ್ಕೆ ಅವ್ರಿಗೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ಯಾಕಂದ್ರೆ ಈ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲೂ ಬಡತನ ರೇಖೆಯಿಂದ ಮೇಲ್ ಬರ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ವಿದ್ಯಾವಂತರಾಗ್ಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ನಮ್ಮ ಆಲಂಗೂರು ಸೀನಣ್ಣ ಅವರು ಮನಸ್ಸು ಮಾಡಿ ಪ್ರತಿಯೊಂದು ಊರಲ್ಲಿ ಶಾಲೆಯನ್ನು ಸ್ಥಾಪಿಸ್ತಾರೆ. ಆ ಶಾಲೆಯಿಂದ ಇವಾಗ ಎಷ್ಟೋ ಜನ ವಿದ್ಯಾವಂತರಾಗಿ ಮುಂದೆ ಹೋಗಿದ್ದಾರೆ. ಅದೇ ರೀತಿ ಅದನ್ನ ಇನ್ನೂ ಮುಂದುವರಿಸ್ಬೇಕು. ಅವರ ಕನಸು, ಅವ್ರು ಕಂಡಿರೋ ಕನಸು ನಮ್ಮ ತಾಲೂಕಲ್ಲಿ ಪ್ರತಿ ಒಂದು ಊರಲ್ಲಿ ವಿದ್ಯಾವಂತರಾಗ್ಬೇಕು ಅನ್ನೋ ಕನಸಿದೆ. ಅದಕ್ಕೆ ನಮ್ಮ ತಂದೆಯವರ ಕನಸನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತ ಅವ್ರ ಕನಸು ಇವ್ರಿಗೆ ದಾರಿ ಎರೆದು ಅವ್ರು ಇವಾಗ ಆ ಶಾಲೆಯಲ್ಲಿ ಇನ್ನೂ ಮಕ್ಕಳಿಗೆ ನನ್ನ ಕೈಯಲ್ಲಿ ಆದಷ್ಟು ಸೇವೆ ಮಾಡಿ ಎಲ್ಲರನ್ನು ವಿದ್ಯಾವಂತರು ಮಾಡಿ ಮುಂದೆ ಒಳ್ಳೆ ಸಮಾಜ ನಿರ್ಮಿಸ್ಬೇಕು ಅಂತ ಹೇಳ್ಬಿಟ್ಟು ಆಶಾಭಾವನೆಯಿಂದ ಬಂದು ಇದು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ಈ ಕಡೆ ಈ ಏರಿಯಾಗೆ ಬಂದಿದ್ದಾರೆ ಅಂತಂದ್ರೆ ಸೀನಣ್ಣ ಅವರು ನಮ್ಮ ಶಾಲೆಗೆ ಬಂದೇ ಅಲ್ಲಿಂದ ನೆಕ್ಸ್ಟ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡು ಹೋಗ್ತಾ ಇದ್ರು. ಆ ಶಾಲೆಯ ಸ್ಥಿತಿಗತಿಗಳನ್ನ ನೋಡಿ ಅಲ್ಲಿ ನಮಗೆ 3 ಕೊಠಡಿಗಳನ್ನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಅಧೀನದಲ್ಲಿರ್ತಕ್ಕಂತಹ ಅನುದಾನದಲ್ಲಿ ನಮಗೆ ಶಾಂಕ್ಷನ್ ಮಾಡಿ ಕಟ್ಸ್ಕೊಟ್ಟಿದ್ದಾರೆ. ಅದು ಶಾಶ್ವತವಾಗಿರುತ್ತೆ. ಆ ಶಾಲೆ ಎಷ್ಟು ವರ್ಷ ಇರುತ್ತೋ ಅಲ್ಲಿ ತನಕ ಕೂಡ ಅವರ ಒಂದು ಕೊಡುಗೆ ಅಪಾರವಾಗಿರುತ್ತೆ. ಫಸ್ಟ್ ಅಲ್ಲಿ ಏನಾಗಿದ್ದು, MLA ಆಗಿದ್ದಾಗ ಬಂದು ಒಂದು ವಾಟರ್ ಬೋರ್ ಅನ್ನ ಹಾಕ್ಸ್ಕೊಟ್ರು. ಅದೀಗ್ಲೂ ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ನೀರನ್ನ ಕುಡಿದು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಇಂತಹ ದಾನಗುಣ ಇರ್ತಕ್ಕಂತಹ ಭವಾನಿ ಮೇಡಮ್ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಲೇಬೇಕಾಗತ್ತೆ. ಒಂದು ಮಗುಗೆ ಒಂದು ಟೀಚರು 2 ಸೀಡ್ಸ್ 2 ಬೀಜ ಕೊಡತ್ತಂತೆ. ಆ 2 ಬೀಜನ ದಿನ ನೀವು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಒಂದು ಮಗು ಏನ್ ಮಾಡುತ್ತೆ, ಡೈಲಿ ನೀರ್ ಹಾಕಿ ಅದನ್ನ ಬಿಸಿಲ್ಗಿಟ್ಟು ಕ್ಲೀನ್ ಆಗಿ ಇದ್ ಮಾಡತ್ತಂತೆ. ಇನ್ನೊಂದು ಮಗು ಅದಕ್ಕೆ ನೀರ್ ಹಾಕಲ್ಲ, ಸರಿಯಾಗಿ ಬಿಸಿಲ್ಗಿಡಲ್ಲ, ಇದೆಲ್ಲ ಮಾಡತ್ತಂತೆ. ನೀರ್ ಹಾಕಿ ಅದಕ್ಕೆ ಡೈಲಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಬೆಳೆಸೋ ಅಂತ ಬೀಜ ಚೆನ್ನಾಗಿ ಗಿಡವಾಗಿ ಬಂದು ಹೂ ಬಿಟ್ಟು ಹಣ್ಣು ಬಿಡತ್ತಂತೆ. ಅದೇ ಈ ಇನ್ನೊಂದು ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಬೆಳೆಸಲ್ಲ, ಹೇಳ್ಬೇಕಾದ್ರೆ ಅದು ಬರಲ್ಲ, ಯಾಕಂದ್ರೆ ಅದ್ರ ಮೇಲೆ ಕಾಳಜಿ ತೋರ್ಸಲ್ಲ. ಇದೇ ಸಣ್ಣ ಎಕ್ಸಾಂಪಲ್ ಏನು ಅಂತಂದ್ರೆ, ನೀವು ಡೈಲಿ ಬರ್ತೀರಾ ಸ್ಕೂಲ್ಗೆ, ಡೈಲಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಂಗೆ ಕ್ಲೀನಾಗಿ ಕಲ್ತು ಅವತ್ತಿಂದ ಅವತ್ತು ಕಲ್ತು ನಿಮ್ಮ ಮೈಂಡ್ ಫ್ರೀ ಆಗಿ ಇಟ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವಿನ್ ಮುಂದೆಗೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆ ವಿದ್ಯಾವಂತರಾಗ್ತೀರಾ. ನಮ್ಮ ತಂದೆ ಪ್ರತಿಯೊಂದು ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಾಡಿದ್ದಾರೆ. ಈಗ ಬಾಲಕೃಷ್ಣ ಅವ್ರು ಹೇಳಿರ್ಬೋದು, ಹರೀಶ್ ಗೌಡ್ರು ಹೇಳಿದ್ದಾರೆ. ಬಟ್ ನನ್ನ ಕೈಲಿ ಅವ್ರು ಮಾಡೋ ಸರ್ವಿಸ್ ಮಾಡಕ್ ಆಗ್ಲಿಲ್ಲ ಅಂದ್ರು ಈಗ್ಲಿಂದ ನಾನೂನುವೆ ಇಲ್ಲ, ಏನೋ ಒಂದು ಅಲ್ಪ ಕೆಲಸ ನಾನು ಮಾಡ್ಲೇಬೇಕು, ನನ್ನ ಕೈಲಿ ಆಗೋ ಸಹಾಯ ನಾನು ಮಾಡ್ಬೇಕು ಅಂತ ಹೇಳಿ ಇವತ್ತಿನ ಎಜುಕೇಶನ್ನೇ ಮೇನ್ ಪಿಲ್ಲರ್ ಸೊಸೈಟಿಯಲ್ಲಿ. ಪ್ರತಿಯೊಬ್ಬರಿಗೂ ವಿದ್ಯಾವಂತರಾದ್ರೆ ನಾಳೆ ದಿನ ನಾವು ಒಳ್ಳೆ ಆರೋಗ್ಯವಾದ ಸೊಸೈಟಿನ ನೋಡ್ತೀವಿ. ಎಲ್ರಿಗೂ ನಾನು ಒಂದು ವೈದ್ಯಾಧಿಕಾರಿಣಿಯಾಗಿ ನಿಮ್ಗೆ ಹೇಳೋದೊಂದೇ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಮೈಂಡ್ನ ಕ್ಲೀನಾಗಿ ಇಟ್ಕೊಳ್ಳಿ, ನಿಮ್ಮ ಹೃದಯನ ಸ್ವಚ್ಛವಾಗಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಆವತ್ತಿನ ದಿನ ಆವತ್ತಿನ ಪಾಠಗಳೇನಿದೆಯೋ ಓದಿ ಒಳ್ಳೆ ವಿದ್ಯಾವಂತರಾಗಿ ಪ್ರತಿಯೊಂದನ್ನ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬೇಡಿ.